ಓಂ ಶ್ರೀ ಗುರುಭ್ಯೋ ನಮಃ. ಗುರುಮಾತೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ. ಗುರುಮಾತೆಗೆ ನಾನು ಇನ್ನೊಮ್ಮೆ ನಮಸ್ಕರಿಸುತ್ತಾ ಕ್ಷಮೆ ಕೇಳುತ್ತೇನೆ. ನನಗೆ ಸ್ಟೇಜ್ ಫಿಯರ್ ಇದೆ, ನಾನು ನೋಡಿಕೊಂಡು ಹೇಳುತ್ತೇನೆ, ದಯಮಾಡಿ ಕ್ಷಮಿಸಿ. ಗುರುಮಾತೆ, ನೀವು ನನಗೆ ದೊರಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ, ನನ್ನ ಭಾಗ್ಯ. ನನ್ನ ಜೀವನದ ಒಂದು ಗುರು ವೃಂದದಲ್ಲಿ ನೀವೂ ಒಬ್ಬರು ನನಗೆ ಕೈ ಹಿಡಿದು ಸಾಕು ಇನ್ನು ಮಗಳೇ, ಬಾ, ಏಕೆ ಪರಿತಪಿಸುತ್ತಿರುವೆ, ಬಾ ನನ್ನ ಜೊತೆ, ನಿನಗಾಗಿ ನಾನು ಇದ್ದೇನೆ, ಏಕೆ ನೊಂದಿರುವೆ, ಸುಂದರವಾದ ಮಾರ್ಗದರ್ಶನವನ್ನು ಕೊಡುವೆ ಎಂದು ನನ್ನನ್ನು ಬಾಚಿ ತಬ್ಬಿಕೊಂಡಂಥ ಅನುಭವ. ಅಮ್ಮ, ಇಷ್ಟು ದಿನ ನನಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳು ಇನ್ನೂ ಮುಗಿಯಿತು ಎಂದು ನಾನು ಭಾವಿಸಿಕೊಂಡೆ. ನಿನಗಾಗಿ ನೀನು ಬದುಕು, ನಿನ್ನ ಜೀವನ ನಿನ್ನ ಕೈಯಲ್ಲಿದೆ, ನಿನ್ನ ಆರೋಗ್ಯ ನಿನ್ನ ಕೈಯಲ್ಲಿದೆ. ಹೀಗೆ ಒಂದು ನನಗೆ ಬ್ರಹ್ಮಾಂಡದಿಂದ ಬಂದಂಥ ಒಂದು ಚೈತನ್ಯ ಶಕ್ತಿಯ ದಾರಿ ನನಗೆ ದೊರಕಿದ್ದು ನನ್ನ ಗುರುಮಾತೆಯ ಮುಖಾಂತರ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಅಮ್ಮ, ನೀವು ಕೊಡುತ್ತಿರುವ ಈ ಧ್ಯಾನ ಮತ್ತು ಈ ರೇಖಿ ವಿದ್ಯೆ ನನಗೆ ತುಂಬ ಅವಶ್ಯ ಇತ್ತು. ಯಾಕೆಂದರೆ ನಾನು ಆರೋಗ್ಯದಲ್ಲಿ ತುಂಬ ನೊಂದಿರುವೆ. ನನಗೆ ಸಂಧಿವಾತದ ಸಮಸ್ಯೆ ಇತ್ತು. ನಡೆಯಲು ಕೆಲಸ ಮಾಡಲು ತುಂಬ ಕಷ್ಟಪಡುತ್ತಿದ್ದೆ. ಎಲ್ಲ ಚಿಕಿತ್ಸೆಯನ್ನು ತೆಗೆದುಕೊಂಡೆ, ಯಾವುದೂ ಪ್ರಯೋಜನವಾಗಲಿಲ್ಲ. ಆದರೆ ನನಗೆ ನನ್ನ ಕರ್ತವ್ಯ ಜವಾಬ್ದಾರಿ ತುಂಬ ಇದೆ. ಅದನ್ನು ನಾನು ನಿಭಾಯಿಸಿ ನನ್ನ ಜೀವನದಲ್ಲಿ ನಾನು ಅದನ್ನು ಪೂರ್ಣ ಮಾಡಿದರೆ ನನ್ನ ಜೀವನ ಸಾರ್ಥಕ ಎಂದು ನಾನು ತಿಳಿದಿರುವೆ. ರೇಖೆ ಒಂದೇ ದಾರಿ ಎಂದು ನನಗೆ ನನ್ನ ಸೆಲ್ಫ್ ಕೇರಿಂಗ್ ಮಾಡಿಕೊಳ್ಳಲು ಅದು ಅವಶ್ಯ ಇದೆ ಎಂದುಕೊಳ್ಳಲು ಆ ಭಗವಂತನೇ ಬ್ರಹ್ಮಾಂಡವೇ ನನಗೆ ನಿಮ್ಮನ್ನು ಪರಿಚಯಿಸಿತು. ನೀವು ನನಗೆ ಗುರುಮಾತೆಯಾಗಿ ದೊರಕಿದ್ದು ನನ್ನ ಭಾಗ್ಯ. ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನನ್ನ ಉಸಿರಿರುವ ತನಕ ನಿಮ್ಮನ್ನು ಪೂಜಿಸುತ್ತೇನೆ. ಜೈ ಗುರುಮಾತೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.